ಇವತ್ತಿನ ವಿಡಿಯೋನಲ್ಲಿ ಶನಿ ಗೋಚಾರ ಫಲ 2025 ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಫಾಲೋ ಮಾಡ್ತಿಲ್ಲ ಅಂದರೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ, ಶನಿ ಅಂತ ಹೇಳ್ತಾ ಇದ್ದ ಹಾಗೆ ಪ್ರತಿಯೊಬ್ಬರಿಗೂ ಭಯವಾಗುತ್ತೆ. ಈಗ ಪ್ರಸ್ತುತ ಶನಿಯ ಪೀಡನೆಯನ್ನು ಅನುಭವಿಸ್ತಾ ಇರತಕ್ಕಂತಹ ರಾಶಿಗಳು ಅಂತ ಬಂದ ಸಂದರ್ಭಕ್ಕೆ ಪ್ರಥಮವಾಗಿ ನಮಗೆ ಅಷ್ಟಮ ಶನಿಯ ರೂಪದಲ್ಲಿ ಕರ್ಕಾಟಕ ರಾಶಿಯವರಿಗೆ, ಪಂಚಮ ಶನಿಯ ರೂಪದಲ್ಲಿ ತುಲಾ ರಾಶಿಯವರಿಗೆ, ಅದೇ ರೀತಿಯಾಗಿ ಅರ್ಧಾಷ್ಟಮ ಶನಿಯ ರೂಪದಲ್ಲಿ ಅಂದರೆ 4ನೇ ಮನೆ ಶನಿಯ ಪೀಡೆಯ ಸ್ಥಾನದಲ್ಲಿ ವೃಶ್ಚಿಕ ರಾಶಿಯವರಿಗೆ, ಇನ್ನು ಮಕರ, ಕುಂಭ, ಮೀನ, ಮಕರ ರಾಶಿಯವರಿಗೆ ಕೊನೇ ಹಂತದ ಸಾಡೆ ಸಾಥಿನ ಭಾಗ, ಕುಂಭ ರಾಶಿಯವರಿಗೆ ಈ ಒಂದು ಶನಿಯ ಸಂಚಾರ ಆಗೋದ್ರಿಂದ ಮಕರ ರಾಶಿಯವರಿಗೆ ಒಂದು ಸಂಪೂರ್ಣವಾದಂತಹ ಸಾಡೆ ಸಾತಿನ ಯೋಗ ಮುಗಿದು ಹೋಗುತ್ತೆ. ಕುಂಭರಾಶಿಯವರಿಗೆ ಕೊನೇ ಹಂತದ ಸಾಡೆ ಸಾತಿನ ಭಾಗ, ಮೀನರಾಶಿಯವರಿಗೆ ಗರ್ಭಶನಿ ಅಂದರೆ ತನ್ನ 7.5 ವರ್ಷದಲ್ಲಿ 2.5 ವರ್ಷ ಮುಗಿಸಿ ತನ್ನ ಮುಂದಿನ ರಾಶಿಗೆ ಸಂಚಾರ ಮಾಡ್ತಾನೆ. ಗರ್ಭಶನಿ ರಾಶಿಯಲ್ಲಿ ಜನ್ಮಶನಿಯ ರೂಪದಲ್ಲಿ ಸಂಚಾರ ಮಾಡ್ತಾನೆ. ಹಾಗಾಗಿ ಈ ಒಂದು ವಿಚಾರಗಳಲ್ಲಿ ಗಮನಿಸೋದಾಯಿತು ಅಂತ ಹೇಳಿದ್ರೆ, ಶನಿ ಪೀಡನೆಯಿಂದ ಅತ್ಯಂತ ವೇಗವಾಗಿ ತನ್ನ ಒಂದು ಶನಿಯ ಕಪಿಮುಷ್ಟಿಯಿಂದ ತಪ್ಪಿಸ್ಕೊಳ್ತಾ ಇರುವಂತಹ ರಾಶಿಗಳ ಬಗ್ಗೆ, ಅವುಗಳಿಗಾಗುವಂತಹ ಪ್ರಭಾವಗಳ ಬಗ್ಗೆ, ಯಾರಿಗೆ ಒಳ್ಳೆಯದಿದೆ ಯಾರಿಗೆ ಕೆಡುಕಿದೆ ಅನ್ನೋದನ್ನೆಲ್ಲ ಸಹ ತಿಳ್ಕೊಳ್ತಾ ಹೋಗೋಣ. ಶನಿಯ ಗೋಚಾರ ಅಂತ ಬಂದ ಸಂದರ್ಭದಲ್ಲಿ ಶನಿಯು 29ನೇ ತಾರೀಕು 3ನೇ ತಿಂಗಳು 2025 ಭಾರತೀಯ ಕಾಲಮಾನದ ಪ್ರಕಾರ ರಾತ್ರಿ 10:07 ಕುಂಭ ರಾಶಿಯಿಂದ ಮೀನ ರಾಶಿಗೆ ಪ್ರಯಾಣವನ್ನು ಬೆಳೆಸ್ತಾನೆ, ತನ್ನ ಸಂಚಾರವನ್ನು ಬದಲು ಮಾಡ್ತಾನೆ. ಆದರೆ ಪ್ರತಿಯೊಬ್ಬರು ಗಮನಿಸಬೇಕಾಗಿರೋದು ಏನಪ್ಪ ಅಂತಂದರೆ, ಸಂಚಾರವೇನು ಆಗತ್ತೆ, ಆದರೆ ತಾನು ಅಸ್ತಂಗತ ಸ್ಥಿತಿಯಲ್ಲಿ ತನ್ನ ರಾಶಿಯನ್ನು ಬದಲಾವಣೆ ಮಾಡ್ತಾನೆ ಶನಿ. ಸೂರ್ಯನ ಅತೀ ಸಮೀಪದಲ್ಲಿದ್ದು ಸೂರ್ಯನ ಕಿರಣಗಳ ನಡುವೆ ಆತ ದಹಿಸಿ ಹೋಗಿರ್ತಾನೆ. ಹಾಗಾಗಿ ಶನಿಯ ಪ್ರಭಾವವು ನಿಮಗೆ ತನ್ನ ಒಂದು ಅಸ್ತಂಗತ ತ್ಯಾಗ ಆಗುವವರೆಗೂ, ಅಂದರೆ ಅಸ್ತಂಗತ ಮುಗಿದು ಮತ್ತೆ ಉದಯ ಆಗುವ ಕಾಲಮಾನ 31ನೇ ತಾರೀಕು 3ನೇ ತಿಂಗಳು 2025. ಈ ಕಾಲಮಾನದವರೆಗೂ ಸಹ 29ನೇ ತಾರೀಕಿಗೆ ಪ್ರವೇಶವಾದರೂ 29, 30, 31 ಅಂದರೆ ಇನ್ನೂ 2 ದಿವಸಗಳ ಕಾಲ ಶನಿ ಅಸ್ತಂಗತನಾಗಿ ಪ್ರವೇಶ ಮಾಡ್ತಾ ಇರತಕ್ಕಂಥದ್ದು ಮತ್ತೊಂದು ರಾಶಿಯನ್ನು ಬಹಳ ಅಪರೂಪಗಳಲ್ಲಿ ಅಪರೂಪ. ತುಂಬ ಅಂದರೆ ತುಂಬ ಅನೇಕ ವರ್ಷಗಳ ನಂತರ ಈ ರೀತಿಯಾಗಿ ಅಸ್ತಂಗತನಾಗಿ ಇನ್ನೊಂದು ರಾಶಿಗೆ ವಕ್ರವಲ್ಲದೆ ತನ್ನ ಸ್ಥಾನವನ್ನು ಬದಲಾವಣೆ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಈ ಒಂದು ವಿಚಾರವನ್ನು ನಾವೆಲ್ಲರೂ ಗಮನ ಕೊಟ್ಕೊಂಡು ನೋಡಿಕೊಳ್ಳೇಬೇಕು. ಆಯಾ ರಾಶಿಯ ವಿಚಾರ ಬಂದ ಸಂದರ್ಭಕ್ಕೆ ಈ ಒಂದು 2 ದಿನಗಳ ಪ್ರಭಾವ ಅಂಥದ್ದು ಏನೂ ಇರೋದಿಲ್ಲ. ಏನಿದ್ರು 1ನೇ ತಾರೀಕು ಏಪ್ರಿಲ್ನಿಂದ ಶನಿಯ ಸಂಚಾರದ ನೇರ ಶುಭ ಅಶುಭ ಫಲಗಳು ಪ್ರತಿ ರಾಶಿಗೂ ಅಪ್ಲೈ ಆಗ್ತಾ ಬರುತ್ತೆ. ಹಾಗಾಗಿ ಈ ಒಂದು ವಿಚಾರವನ್ನು ಗಮನ ಕೊಟ್ಕೊಂಡು ಅರ್ಥ ಮಾಡ್ಕೋಬೇಕು. ಇನ್ನು ಶನಿ ಈ ವರ್ಷದಲ್ಲಿ ಒಂದು ಸಲ ವಕ್ರನಾಗ್ತಾನೆ. ಯಾವಾಗ ಅಂತ ಹೇಳಿದ್ರೆ 13ನೇ ತಾರೀಕು 7ನೇ ತಿಂಗಳು 2025ರಿಂದ 28ನೇ ತಾರೀಕು 11ನೇ ತಿಂಗಳು 2025ರವರೆಗೂ ಮೀನರಾಶಿಯಲ್ಲೇ ವಕ್ರನಾಗಿರ್ತಾನೆ. ವಕ್ರನಾಗಿ ಹಿಂಸಂಚಾರ ಅಂದರೆ ಇನ್ನೊಂದು ರಾಶಿ ಹಿಂದೆ ಹಿಮ್ಮುಖ ಚಲನೆ ಇದ್ದರೂ ಇನ್ನೊಂದು ರಾಶಿಗೆ ಪ್ರವೇಶ ಕುಂಭರಾಶಿಗೇನು ಬರುವುದಿಲ್ಲ. ಆದರೆ ಮೀನರಾಶಿಯಲ್ಲೇ ವಕ್ರೀಗತನಾಗಿ ಇರ್ತಾನೆ. ಅಂದರೆ ಈಗ ಕೆಲವು ದಿನಗಳ ಹಿಂದೆ ಹೇಗೆ ಒಂದು ವಕ್ರೀಗತನಾಗಿ ಕುಂಭರಾಶಿನಲ್ಲೇ ಇದ್ನೋ ಅದೇ ರೀತಿಯಾಗಿ ಈ ಬಾರಿಯೂ ಸಹ ಒಂದು ಹಿಂಚಲನೆಯಲ್ಲಿದ್ದರೂ ಹಿಂದಿನ ರಾಶಿಗೆ ಪ್ರವೇಶ ಮಾಡೋದಿಲ್ಲ, ಮೀನರಾಶಿನಲ್ಲೇ ವಕ್ರನಾಗಿ ಇರ್ತಾನೆ. ಇಂತಹ ಒಂದು ಶನಿ ಸಂಚಾರಗಳು 12 ರಾಶಿಯವರಿಗೂ ಯಾವ ರೀತಿಯಾದಂತಹ ಫಲಾನುಫಲಗಳನ್ನು ಕೊಡಬಹುದು ಅನ್ನೋದನ್ನು ಗಮನಿಸೋಣ. ಶನಿ ಅಂತ ಹೇಳ್ತಾ ಇದ್ದ ಹಾಗೆ ಪ್ರತಿಯೊಬ್ಬರಿಗೂ ಸಹ ಒಂದು ರೀತಿಯಾದಂತಹ ಅವ್ಯಕ್ತ ಭಯ ಕಾಡುತ್ತೆ. ಆ ಅವ್ಯಕ್ತ ಭಯ ಯಾವ ರೀತಿಯಾಗಿ ಇರುತ್ತೆ ಅಂತ ಹೇಳಿದ್ರೆ,
ಏನೋ ಆಗೋಗುತ್ತೆ ನಮ್ಮ ಜೀವನಕ್ಕೆ. ಶನಿ ಅಂದ್ರೇ ಒಂದು ರೀತಿ ಸುಡು ಸುಡು ಬಿಸಿಲಲ್ಲೂ ಮೈ ಚಳಿ ಬಂದು ಕಂಬಳಿ ಹೊತ್ಕೊಳ್ಳುವಂಥ ಪರಿಸ್ಥಿತಿ. ಶನಿ ಪೀಡೆನೇ ಮಾಡ್ತಾನೆ ಅನ್ನುವಂತಹದ್ದು ಹಲವು ಜನರ ಭಾವನೆ. ಆದರೆ ಶನಿ ಆ ರೀತಿಯಾಗಿ ಇಲ್ಲ. ನಿಮ್ಮ ಕರ್ಮದ ಅನುಸಾರ ಆತ ಫಲಗಳನ್ನು ಕೊಡ್ತಾ ಬರ್ತಾನೆ. ಈಗಾಗಲೇ ನಾವು 7.5 ವಿಚಾರ ತುಂಬ ಬಾರಿ ಹೇಳಿದ್ದೇವೆ. ಅದೇ ರೀತಿಯಾಗಿ ಒಂದು ಅರ್ಧಾಷ್ಟಮ ಶನಿ ಆಗ್ಬೋದು, ಪಂಚಮ ಶನಿ ಆಗ್ಬೋದು, ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಅಷ್ಟಮ ಶನಿಗಳ ಪೀಡೆಗಳಾಗಿದ್ದಿರಬಹುದು. ಎಲ್ಲ ಒಂದು ವಿಧಾನಗಳ ಬಂದಾಗೂ ನಿಮ್ಮ ಒಂದು ಜಾತಕದ ಅನ್ವಯ ಶನಿಯ ಒಂದು ಗೋಚಾರದ ಫಲ ಮತ್ತು ಜಾತಕದ ಫಲ ಎರಡೂ ಬೇರೆ ಬೇರೆ ರೀತಿಯಾಗಿ ಅನ್ವಯವಾಗುತ್ತೆ ಅನ್ನೋದನ್ನು ಸಹ ನಾವು ನಿಮಗೆ ತಿಳಿಸ್ಕೊಟ್ಟಿದ್ದೀವಿ. ಮೀನರಾಶಿಯವರಿಗೆ ಯಾವ ರೀತಿಯಾಗಿದೆ ಅಂತ ತಿಳ್ಕೊಳ್ಳೋಣ. ನೋಡಿ, ಮೀನರಾಶಿಗೆಯೇ ಶನಿ ಪ್ರವೇಶ ಆಗ್ತಾ ಇದೆ. ಅಂದರೆ ಗರ್ಭಶನಿ, ಜನ್ಮಶನಿ, ನಿಮ್ಮ ರಾಶಿಯಲ್ಲಿಯೇ ಶನಿ ಪ್ರವೇಶವಾಗ್ತಾ ಇದ್ದಾನೆ. ಗುರುವಿನ ರಾಶಿಗೆ ಶನಿ. ರಾಶಿಯ ತತ್ವ ಜಲತತ್ವ. ಅದೇ ರೀತಿಯಾಗಿ ಶನಿ ಯಾವ ತತ್ವ? ವಾಯುತತ್ವ. ವಾಯು ಮತ್ತು ಜಲದ ಮಿಶ್ರಣ. ನಿಮಗೆ ದೇಹದಲ್ಲಿ ಬಹಳ ಅನಾರೋಗ್ಯ ಉಂಟಾಗುತ್ತೆ. ಎಸ್ಪೆಷಲಿ ಈ ಹೊಟ್ಟೆಯಿಂದ ಕೆಳಭಾಗಕ್ಕೆ ಸಂಬಂಧಪಟ್ಟ ಹಾಗೆ, ದೇಹದಲ್ಲಿ ರಕ್ತ ಪರಿಚಲನೆಗೆ ಸಂಬಂಧಪಟ್ಟ ಹಾಗೆ, ಗ್ಯಾಸ್ಟ್ರೈಟಿಸ್ಗೆ ಸಂಬಂಧಪಟ್ಟ ಹಾಗೆ ತುಂಬ ಸಮಸ್ಯೆಗಳು. ನಿಮ್ಮ ಕೂದಲು ಉದುರುವಿಕೆಯು ಬಹಳ ಜಾಸ್ತಿ ಆಗ್ತದೆ ಈ ಸಂದರ್ಭಕ್ಕೆ. ಅನಾರೋಗ್ಯದ ಮೇಲೆ ಅನಾರೋಗ್ಯಗಳು ಬರುತ್ತೆ. ವೈವಾಹಿಕ ಜೀವನದಲ್ಲಿ ಬಹಳ ಏರಿಳಿತಗಳನ್ನು ಅನುಭವಿಸಬೇಕು. ಯಾಕಂದರೆ ನೇರವಾಗಿ ಶನಿಯ ದೃಷ್ಟಿಯು ನಿಮಗೆ ನಿಮ್ಮ ರಾಶಿಯಿಂದ ಸಪ್ತಮ ಸ್ಥಾನದ ಮೇಲಿದೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಿಮಗೆ ನಿಮ್ಮ ಒಂದು ಜನ್ಮ ರಾಶಿಯ ಮೇಲೆ ಪ್ರಭಾವ ಬಹಳ ಬೀರುತ್ತೆ. ಜನ್ಮಶನಿಯಾಗಿ ಕೇವಲ ನಿಮ್ಮ ಆರೋಗ್ಯ ಮಾತ್ರ ಅಲ್ಲದೆ ನಿಮ್ಮ ಸಂಗಾತಿಯ ಆರೋಗ್ಯವೂ ಸಹ ಅಷ್ಟೊಂದು ಹೇಳಿಕೊಳ್ಳೋಕ್ಕೆ ಆಗದ ಪರಿಸ್ಥಿತಿಯಲ್ಲಿ ಇರುತ್ತೆ. ಹುಷಾರಾಗಿ ನೋಡ್ಕೊಳ್ಳಿ. ಜೀವನದಲ್ಲಿ ಬಹಳ ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ. ನೆಮ್ಮದಿರಹಿತ ವಾತಾವರಣವನ್ನು ನೋಡಬೇಕಾಗತ್ತೆ. ಇದ್ದಕ್ಕಿದ್ದ ಹಾಗೆ ಏನೇನೋ ಸಮಸ್ಯೆಗಳು ಉತ್ಪತ್ತಿ ಆಗ್ತಾನೇ ಹೋಗುತ್ತೆ ಜೀವನದಲ್ಲಿ. ಯಾಕಂದರೆ 7.5 ಪ್ರಭಾವ ಜನ್ಮಶನಿಯ ಪ್ರಭಾವ. ಅದರಲ್ಲೂ ನಿಮ್ಮ ರಾಶಿ ಮೀನ ರಾಶಿ ಆಗಿರೋದ್ರಿಂದ ನಿಮಗೆ ಇದ್ದಕ್ಕಿದ್ದ ಹಾಗೆ ಕಾಲಿನ ಸಮಸ್ಯೆ, ಮಂಡಿಯ ಚಿಪ್ಪುಗಳು ಸವದು ಹೋಗ್ತಕ್ಕಂಥದ್ದು, ಕೂತ್ಕೊಂಡ್ರೆ ಜೋಮ್ ಹಿಡ್ಕೊಳ್ಳೋವಂಥದ್ದು, ಈ ರೀತಿಯಾಗೆಲ್ಲ ಒಂದು ರೀತಿಯಾಗಿ ಆಗುತ್ತೆ. ಒಡ ಹುಟ್ಟಿದವರೊಟ್ಟಿಗೆ ಒಂದಿಷ್ಟು ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗುತ್ತೆ. ಇದಕ್ಕಿದ್ದ ಹಾಗೆ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದರು ಇವ್ರುಗಳ ನಡುವೆ ಏನೋ ಒಂಥರ ವೈಮನಸ್ಯಗಳು ಜಾಸ್ತಿ ಆಗುತ್ತೆ. ಒಂದು ಅನುಕೂಲಕರವಾದ ವಿಚಾರವೂ ಸಹ ಈ ಸಂದರ್ಭದಲ್ಲಿ ಇದೆ. ಏನಪ್ಪ ಅನುಕೂಲಕರವಾದ ಸಂಬಂಧ ಅಂತಂದರೆ, ನಿಮ್ಮ ವೃತ್ತಿನಲ್ಲಾಗಲಿ, ವ್ಯಾಪಾರದಲ್ಲಾಗಲಿ, ಉದ್ಯೋಗದಲ್ಲಾಗಲಿ ಒಂದು ದೊಡ್ಡ ಮಟ್ಟದ ಪಾಸಿಟಿವ್ ಬದಲಾವಣೆಯನ್ನು ನೋಡ್ತೀರಿ. ಒಳ್ಳೆಯ ಯೋಗವನ್ನು ನೋಡ್ತೀರಿ. ಪ್ರೊಫೆಷ್ನಲ್ ಲೈಫ್ ಅಂತ ಬಂದಾಗ ನಿಮಗೆ ಅತ್ಯುತ್ತಮವಾದಂಥ ಗ್ರೋತನ್ನು ತಂದು ಕೊಡುತ್ತೆ. ಅತ್ಯುತ್ತಮವಾದ ಬೆಳವಣಿಗೆ ಇದೆ. ಹೊಸ ಅಧ್ಯಾಯವೇ ಶುರುವಾಗಬಹುದು ನಿಮ್ಮ ಬಿಸ್ನೆಸ್ಗಳಲ್ಲಿ. ಬಟ್ ಪರ್ಸನಲ್ ಲೈಫ್ ಸ್ವಲ್ಪ ಏಟು ಮತ್ತು ಹೆಲ್ತ್ ಮತ್ತು ನಿಮ್ಮ ವೆಲ್ತ್ ಚೆನ್ನಾಗಾಗತ್ತೆ. ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಅದರಲ್ಲೂ ಶನಿ ವಕ್ರೀಗತನಾದ ಕಾಲ ಜುಲೈನಿಂದ ಈ ಒಂದು ನವಂಬರ್ನವರೆಗೂ ಇದ್ದಕ್ಕಿದ್ದ ಹಾಗೆ ದೈಹಿಕದಲ್ಲಿ ಅನೇಕ ಸಮಸ್ಯೆಗಳು, ಮಾನಸಿಕ ಒತ್ತಡಗಳು, ಅನಾರೋಗ್ಯಕರವಾದ ವಾತಾವರಣ, ಮಾನಸಿಕ ಮತ್ತು ದೈಹಿಕ ಪರಿಸ್ಥಿತಿಗಳು ಈ ರೀತಿಯಾಗಿ ಆಗ್ತಾ ಬರುತ್ತೆ. ಸ್ವಲ್ಪ ಜಾಗ್ರತೆ. ವಕ್ರೀಗತನಾದಾಗ ಆಲ್ಮೋಸ್ಟ್ ಎಲ್ರಿಗೂ ಒಂದಿಷ್ಟು ಕೆಟ್ಟ ಪರಿಸ್ಥಿತಿಗಳು ಬಂದೇ ಬರುತ್ತೆ. ಯೋಚನೆ ಮಾಡೋದು ಬೇಡ. ಹಾಗಾಗೊಮ್ಮೆ ಜನ್ಮಜಾತಕವನ್ನು ಸಹ ಪರಿಶೀಲನೆ ಮಾಡಿಸ್ಕೊಳ್ಳೋದು ಉತ್ತಮವಾದದ್ದು ಅಂತ ಹೇಳ್ತಾ, ಮೀನರಾಶಿಯವರ ಶನಿಗೋಚಾರದ ಫಲ ಹೇಗಿದೆ ಅಂತ ತಿಳ್ಕೊಂಡಿದ್ದಾಯಿತು. ಅದರ ಜೊತೆಗೆ ಪರಿಹಾರ ಒಂದು ಯಾಗವನದಲ್ಲಿ ನಿಮ್ಮ ಹೆಸರಿನಲ್ಲಿ ಪೂಜೆ ಮಾಡಿಸ್ಕೊಳ್ಳುವಂಥದ್ದು, ಅದರ ಜೊತೆಗೆ ಪ್ರತಿನಿತ್ಯ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಸಣ್ಣದಾಗಿರ್ತಕ್ಕಂಥ ಶನಿ ಸ್ತೋತ್ರದ ಪಠಣವನ್ನು ಮಾಡಿ. ಸರಿನಾ? ನೀಲಾಂಜನ ಸಮಾಭಾಸಂ ರವಿಪುತ್ರಮಿಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚಿರಂ. ಈ ಮಂತ್ರವನ್ನು ಪ್ರತಿನಿತ್ಯ 21 ಬಾರಿ ಪಠಣವನ್ನು ಮಾಡ್ತಾ ಬನ್ನಿ. ತಮ್ಮೆಲ್ಲರಿಗೂ ಸಹ ಶುಭವಾಗಲಿ, ಮಂಗಳವಾಗಲಿ, ದೇವರ ಸಂಪೂರ್ಣ ಕೃಪಾಶೀರ್ವಾದ ನಿಮಗೆ ಉಂಟಾಗಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.